ಸರಿಗಮಪ ಖ್ಯಾತ ಸಿಂಗರ್ ಸುಹಾನಾ ಸೈಯದ್ ಮದುವೆ ವಿವಾದದಲ್ಲಿ ಅತಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಸುಹಾನಾ ಮತ್ತು ನಿತಿನ್ ಪ್ರೇಮಾಯಾನ ಸಂಚಲನ ಮೂಡಿಸಿದೆ. ಸುಹಾನಾ ಸೈಯದ್ ಮದುವೆ ವಿವಾದದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿದೆ. ಸುಹಾನಾ ಮತ್ತು ನಿತಿನ್ ಪ್ರೇಮಾಯಾನ ಸಂಚಲನವನ್ನ ಮೂಡಿಸಿದೆ. ಪ್ರೀತಿ ಮೂಡಿದೆ, ಮದುವೆ ಆದರೆ ತಪ್ಪೇನು ಎಂದಿದ್ದ ನಿತಿನ್, ಸುಹಾನಾ ಸೈಯದ್ ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ಲು. ಈಗ ಸುಹಾನಾ ಮತ್ತು ನಿತಿನ್ ಮದುವೆಯ ಆಹ್ವಾನ ಪತ್ರವೊಂದು ಚರ್ಚೆಯಾಗಿದೆ. ಅವರ ಆಹ್ವಾನ ಪತ್ರದ ಸಾಲುಗಳು ಜಗತ್ತನ್ನೇ ಸೆಳೆದಿದೆ. ಪ್ರೀತಿ ಅನ್ನುವ ಪ್ರೇಮಕ್ಕೆ, ಅದು ಪ್ರೀತಿ ಅನ್ನೋದೇ ವಿಶ್ವದ ಭಾಷೆ, ಹೃದಯದಿಂದ ಪ್ರೀತಿ ಸಮ್ಮಿಲನವಾಗಿದೆ. ನಮ್ಮ ನಡೆ ವಿಶ್ವ ಮಾನವತ್ವದೆಡೆ. ಸಹೃದಯಗಳೇ ಬಂದು ನೀವು ಆಶೀರ್ವಾದ ಮಾಡಿ. ಪ್ರೇಮ ಅನ್ನೋದು ಪ್ರತಿ ಜೀವಿಯ ಹಕ್ಕು. ಪ್ರೇಮಕ್ಕೆ ಯಾವ ಮಿತಿಯೂ ಇರುವುದಿಲ್ಲ. ಎಲ್ಲೇ ಇರದ, ಗಡಿ ಇರದಂತಹ ಒಂದು ಪ್ರೇಮ ಪ್ರಪಂಚ. ಈ ಪ್ರೇಮವು ಅನಂತ ದೂರದ ಸುದೀರ್ಘ ಪ್ರಯಾಣ. ನಮ್ಮ ಮೇಲೆ ನಿಮ್ಮ ಆಶೀರ್ವಾದವಿರಲಿ. ಇದು ಜೋಡಿ ಹಕ್ಕಿಗಳು ಬರೆದಿರ್ತಕ್ಕಂತಹ ಪ್ರೇಮ ಪ್ರಣಯದ ಸಾಲುಗಳು. ಆಕೆ ನಿಮಗೆ ಗೊತ್ತಿರಬಹುದು, ಸರಿಗಮಪ ಎನ್ನುವಂತಹ ಕನ್ನಡದ ರಿಯಾಲಿಟಿ ಶೋನಲ್ಲಿ ಹಾಡೊಂದು ಹಾಡಿ ಅತ್ಯಂತ ವಿವಾದಕ್ಕೊಳಗಾದವರು. ಈ ಸುಹಾನಾ ಸೈಯದ್ ಮತ್ತು ನಿತಿನ್ ಇವರಿಬ್ಬರ ನಡುವೆ ಪ್ರೇಮ ಮೊಳಕೆ ಹೊಡೆದಿದೆ. ಭಾರತದ ಕಾನೂನು ಪ್ರಕಾರ ಯಾರು ಯಾರನ್ನು ಕೂಡ ಪ್ರೀತಿ ಮಾಡಬಹುದು. ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಧರ್ಮದ ಬಣ್ಣ ಇಲ್ಲ, ಅದಕ್ಕೆ ಜಾತಿಯ ಎಲ್ಲೇ ಇಲ್ಲ. ಸರ್ವ ಸ್ವತಂತ್ರರು. ಆದರೆ ಕಾನೂನಿನ ಅಡಿಯಲ್ಲಿ ಇಂತಿಷ್ಟು ಪ್ರಾಯ ಅಥವಾ ವಯಸ್ಸು ಆಗಬೇಕು ಅಂತಿದೆ. ಆ ವಯಸ್ಸು ಆದ ನಂತರ ಯಾರನ್ನ ಬೇಕಾದರೂ ಮದುವೆ ಆಗಬಹುದು. ಚರ್ಮದ ಬಣ್ಣ ನೋಡಿ ಪ್ರೀತಿ ಮಾಡಬೇಕಾ ಅಂತ ಕೇಳಿದ್ರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನಿಮಗೆ ಯಾವ ಅಡೆತಡೆ ಇಲ್ಲದೆ ಯಾರನ್ನು ಬೇಕಾದರೂ ಪ್ರೀತಿ ಮಾಡ್ಬೋದು. ಆದರೆ ಸುಹಾನಾ ಸೈಯದ್ ವಿಚಾರದಲ್ಲಿ ಯಾಕೆ ಈ ವಿವಾದ ಅಂತ ಕೇಳಿದ್ರೆ, ಸುಹಾನಾ ಅನ್ಯಮತೀಯ ಈ ಮದುವೆ ವಿಚಾರದಲ್ಲಿ ಮತ್ತೊಂದು ವಿಶೇಷತೆ ಏನು ಕೇಳಿದ್ರೆ, ಕುವೆಂಪುರವರ ಮಂತ್ರ ಮಾಂಗಲ್ಯದ ಅಡಿಯಲ್ಲಿ, ಅರ್ಥಾತ್ ಅದೊಂದು ಪ್ರತ್ಯೇಕವಾದಂಥ ಅತ್ಯಂತ ಆಧ್ಯಾತ್ಮಿಕವಾದಂತಹ ಸಂಪ್ರದಾಯ. ಆ ಸಂಪ್ರದಾಯದಂತೆ ಮದುವೆ ಆಗ್ತೀನಿ ಎನ್ನುವಂತಹ ಅಲಿಖಿತ ಘೋಷಣೆ ಸುಹಾನಾ ಸೈಯದ್ ಕಡೆಯಿಂದ, ಜೊತೆಗೆ ನಿತಿನ್ ಕಡೆಯಿಂದಲೂ ಕೂಡ ಹೌದು. ಹಾಗಾದರೆ ಈ ಕರ್ನಾಟಕದ ಜೋಡಿಗಳಿಗೆ ನೀವೇನಾದರೂ ಆಶೀರ್ವಾದ ಮಾಡುವುದಿದ್ರೆ, ಸಹೃದಯಿಗಳು ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಬಂದು ಆಶೀರ್ವಾದ ಮಾಡಿ ಅಂತೇಳಿ ಬಹಿರಂಗವಾಗಿ ಅವರೇ ಬರೆದುಕೊಂಡಿದ್ದಾರೆ. ಹಾಗಾದರೆ ಈ ಪ್ರೇಮ ವಿವಾಹದಲ್ಲಿ ವಿವಾದ ಏನು ಅಂತ ಕೇಳಿದ್ರೆ, ಸುಹಾನಾ ಸೈಯದ್ ಒಂದು ಪಂಥದವರು, ನಿತಿನ್ ಒಂದು ಪಂಥದವರು. ಇವರಿಬ್ಬರ ಪ್ರೇಮ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಬೇರೆ ಬೇರೆ ಮತೀಯವಾದಿಗಳಿಂದ, ಅಂದರೆ ಆಯಾಯ ಸಮುದಾಯದ ಮತೀಯವಾದಿಗಳಿಂದ, ಅವ್ರನ್ಯಾಕೆ ನೀನು ಲವ್ ಮಾಡ್ತೀಯ, ನಿನ್ನನ್ಯಾಕೆ ಅವ್ರು ಲವ್ ಮಾಡಬೇಕು, ಈ ತರಹದ ಅಸಂಬದ್ಧ ಅನಾವಶ್ಯಕ ಚರ್ಚೆಗಳಾಗ್ತಾ ಇದೆ. ಪ್ರೀತಿ ಮಾಡುವ ಹಕ್ಕು ಆಕೆಗೂ ಇದೆ, ಆ ಪ್ರಾಯ ಆಕೆಗೂ ಆಗಿದೆ. ಪ್ರೀತಿ ಮಾಡಲ್ಪಡೋದಕ್ಕೆ ಆತನಿಗೂ ಕೂಡ ಹಕ್ಕಿದೆ, ಆತನಿಗೂ ಪ್ರಾಯ ಆಗಿದೆ. ಇವರಿಬ್ಬರ ಪ್ರೇಮಯಾನಕ್ಕೆ ಯಾರಾದರೂ ಆಶೀರ್ವಾದ ಮಾಡುವುದಿದ್ರೆ ಬಂದು ಆಶೀರ್ವಾದ ಮಾಡಿ ಅಂಥೇಳಿ ಕರ್ನಾಟಕದ ಈ ಪ್ರೇಮಿಗಳು ತಮ್ಮ ಅಧಿಕೃತ ಖಾತೆಗಳಲ್ಲಿ ಬರೆದುಕೊಂಡಿದ್ದಾರೆ. ಸುಹಾನಾ ಸೈಯದ್ ಮತ್ತು ನಿತಿನ್ ಎನ್ನುವಂಥ ಈ ನವಪ್ರೇಮಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹಾರೈಕೆಯ ಸಾಲುಗಳು ಕಾಣಿಸಿಕೊಳ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.